ವಿದ್ಯಾರ್ಥಿಗಳಿಂದ ಪಾಠ ಬೋಧನೆ ಮಾಡಿದ್ದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅಭಿನಂದನಾ ಸಮಿತಿ ಹಾಗೂ ಚೌರಿ ವಿದ್ಯಾರ್ಥಿ ಬಳಗದಿಂದ ಗುರುವಂದನೆ ಹಾಗೂ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಕಾರ್ಯಕ್ರಮ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಗುರುಗಳನ್ನು ನೆಚ್ಚಿನ ಶಿಷ್ಯ ಬಳಗ ಹಾಡಿ ಹೊಗಳಿದರು. ನಾನು 38 ವರ್ಷಗಳವರೆಗೆ ಅವಿರತವಾಗಿ ಇಲ್ಲಿ ಏನು ಸೇವೆ ಮಾಡಿದ್ದೀನಿ, ಆ ಮಕ್ಕಳೆಲ್ಲರಲ್ಲಿ ನಾ ಕೊಟ್ಟ ಶಿಕ್ಷಣ ಅದು ಹೂವಾಗಿ ಅರಳಿ ಇಷ್ಟೆಲ್ಲ ಒಂದು ಅವರು ಅರಳಿದರು. ಜೊತೆಗೆ ಅವರೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆದಿದ್ದರು. ಜೊತೆಗೆ ಅಕ್ಷರದಲ್ಲಿ ಇದ್ದಂಥ ಒಂದು ಅಗಾಧವಂಥ ಶಕ್ತಿ ಇದೆ ಅನ್ನೋದನ್ನು ನನಗಿವತ್ತು ಅರ್ಥ ಆಗ್ತದೆ. 38 ವರ್ಷದ ಹಿಂದ್ಗಡೆ ಇಂದ ಇಲ್ಲಿವರೆಗೆ ಭಾಳಷ್ಟು ಮಕ್ಕಳು ಇಲ್ಲಿ ಪರಿಶ್ರಮ ವಹಿಸಿ ದುಡಿದು ನನ್ನಂಥ ಒಬ್ಬ ಸತ್ಕಾರ ಮಾಡಿದಾರಲ್ಲ, ಅದಕ್ಕೆ ಖುಷಿ ಆಗ್ತದೆ, ಆನಂದ ಆಗ್ತದೆ ಅಷ್ಟೇ. 25 ಬ್ಯಾಚಿನ ವಿದ್ಯಾರ್ಥಿಗಳ ಸಮ್ಮೇಳನ ಅಲ್ಲ, ಇದು ಮಹಾ ಸಮ್ಮೇಳನ ಮಾಡಿದ್ದೀವಿ ನಾವು. ಈ 3 ಕಾರ್ಯಕ್ರಮ ಇಟ್ಕೊಂಡು 2 ದಿವಸ ಪರ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಮೊದಲನೇ ದಿನ ನಮ್ಮ ಬ್ಯಾಚ್ದವರು ಗೆಟ್ ಟುಗೆದರ್, ಒಂದು 25 ಬ್ಯಾಚ್ಗಳು. ಕರೆಕ್ಟ್ ಸರ್, 2000ರಲ್ಲಿ ಫಸ್ಟ್ ಬ್ಯಾಚ್ 10th ಪಾಸ್ಔಟ್ ಆದದ್ದು. 2024ಕ್ಕೆ 25 ಬ್ಯಾಚ್ ಪಾಸ್ಔಟ್ ಆಗಿದೆ. ನಾವೆಲ್ಲ ಲಕ್ಕಿ ಇದ್ದೀವಿ. ಏನೋ ಕಾರ್ಯಕ್ರಮ ಮಾಡ್ಬೇಕಂತ ಇದ್ವಿ, ಆಮೇಲೆ ಗೊತ್ತಾಗಿದೆ ನಮ್ಗೆ ಕರೆಕ್ಟ್ ನಾವು 25 ಬ್ಯಾಚ್ ಪಾಸ್ಔಟ್ ಆಗಿದ್ದೀವಿ ಸರ್. ಅಲ್ಲಿ ಇದೊಂದು ಸಿಲ್ವರ್ ಜುಬ್ಲಿ ಅಂತ ಅನಿಸ್ತಾ ಇದೆ. ಚೌರಿ ಗುರುಗಳು ತಾವು ಇಲ್ಲಿ ಬಂದು ತಮ್ಮದೇ ಎಫರ್ಟ್ ಹಾಕಿ ಕನ್ನಡವನ್ನು ಒಂದು ಇದು ಮಾಡಬೇಕಂತ ಹೇಳಿ ಅತಿಯಾದ ಪರಿಶ್ರಮ ಪಟ್ಟು 90-91ರಿಂದ ಇಲ್ಲಿವರೆಗೆ ಅತಿಯಾದ ಪರಿಶ್ರಮ ಪಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಮಾಡಿಸಿ ಈಗ ಅವರ ನೆರಳಲ್ಲಿ ಕರೆತ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನೇ ಈಗ ಪುಣೆದಿಂದ ಅವರ ಇದಕ್ಕೆ ಬಂದಿರೋದು. ಹೀಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬೆಂಗಳೂರು, ಬೆಳಗಾಮು, ಧಾರವಾಡ, ಹುಬ್ಬಳ್ಳಿ ಇದೆಲ್ಲ ಕ್ಷೇತ್ರದಿಂದ ಈ ಎಲ್ಲ ಊರುಗಳಿಂದ ಅವರ ಒಂದು ಇದಕ್ಕೆ ಇವತ್ತಿನ ಒಂದು ಅವರ ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.